ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಪಾಕಿಸ್ತಾನದ ಫೈಟರ್ ಜೆಟ್ ಕನಸು. ಆಸಿಫ್ ಮುನೀರ್ ಅವರ JF-17ನ ಮಾರಾಟದ ಕತೆ, ಜೋರಾದ ಪ್ರಚಾರ, ಆದರೆ ವಾಸ್ತವದಲ್ಲಿ ದುರ್ಬಲ. ಪಾಕಿಸ್ತಾನ ಮತ್ತೆ ತನ್ನದೇ ಆದ JF-17 ಥಂಡರ್ ಫೈಟರ್ ಜೆಟ್ ಮೂಲಕ ರಣತಂತ್ರದ ಪುನರುತ್ಥಾನದ ಕಥೆಯನ್ನು ಮಾರಾಟ ಮಾಡಲು ಮುಂದಾಗಿದೆ. ಅಜರ್ಬೈಜಾನ್ನಿಂದ ಲಿಬಿಯಾ ತನಕ ಹಾಗೂ ದಕ್ಷಿಣ ಪೂರ್ವ ಏಷ್ಯಾದಿಂದ ಮಧ್ಯಪ್ರಾಚ್ಯದವರೆಗೆ ನಾವು ಈಗ ಕೇವಲ ರಕ್ಷಣಾ ಆಮದುದಾರರು ಅಲ್ಲ, ರಫ್ತುಗಾರರು ಎಂದು ಇಸ್ಲಾಮಾಬಾದ್ ದೊಡ್ಡ ಚಿತ್ರವನ್ನು ಬಿಡಿಸಲು ಹೊರಟಿದೆ. ಆದರೆ ಈ ಕಥೆಯ ಒಳಗೆ ನೋಡುವಾಗ ಹೊರಬರುವ ಸತ್ಯ ತುಂಬ ಅಸೌಕರ್ಯಕರವಾಗಿದೆ. ಪಾಕಿಸ್ತಾನದ JF-17 ಅಭಿಯಾನವು ಕೈಗಾರಿಕಾ ಪರಿಪಕ್ವತೆಯ ಸಂಕೇತಕ್ಕಿಂತ ಹೆಚ್ಚು. ಆರ್ಥಿಕ ಸಂಕಟ, ರಾಜತಾಂತ್ರಿಕ ತಾತ್ಕಾಲಿಕ ತಂತ್ರಗಳು ಮತ್ತು ವಾಕ್ಚಾತುರ್ಯದ ಮೇಲಿನ ಅವಲಂಬನೆಯ ಫಲವಾಗಿದೆ. ಪ್ರೆಸ್ ರಿಲೀಸ್ಗಳನ್ನು ತೆಗೆದರೆ ಉಳಿಯುವುದು ತನ್ನ ಸಾಮರ್ಥ್ಯಕ್ಕಿಂತ ಬಹಳ ಮೇಲುಮಟ್ಟಕ್ಕೆ ಹೋರಾಡುತ್ತಿರುವ ಒಂದು ದುರ್ಬಲ ರಕ್ಷಣಾ ಉದ್ಯಮವಾಗಿದೆ. ಮಾರಾಟದ ಮಾತು ವರ್ಸಸ್ ನಿಜವಾದ ಒಪ್ಪಂದಗಳು. ಪಾಕಿಸ್ತಾನದ ನಾಯಕತ್ವ ಬಹಳ ಶಬ್ದ ಮಾಡುತ್ತಿದೆ. ಪ್ರಧಾನಿ ಶಹಬಾಜ್ ಶರೀಫ್ ಹಲವಾರು ದೇಶಗಳು ಪಾಕಿಸ್ತಾನದ ಫೈಟರ್ ಜೆಟ್ಗಳನ್ನು ಖರೀದಿಸಲು ಮಾತುಕತೆ ನಡೆಸುತ್ತಿವೆ ಎಂದು ಸಾರ್ವಜನಿಕವಾಗಿ ಹೇಳಿದ್ದಾನೆ. ರಕ್ಷಣಾ ಉತ್ಪಾದನಾ ಸಚಿವ ರಾಜಾ ಹಯಾತ್ ಹರಾಜ್ ಕೂಡ ಇದೇ ರೀತಿಯ ಹೇಳಿಕೆಗಳನ್ನು ನೀಡಿದ್ದಾನೆ. ಆದರೆ ವಾಸ್ತವದಲ್ಲಿ ಇಸ್ಲಾಮಾಬಾದ್ ಮುನ್ನಡೆ ಎಂದು ಹೇಳುವುದರಲ್ಲಿ ಬಹುಪಾಲು ಆಸಕ್ತಿಕರ ಸೂಚನೆಗಳು, ಮೆಮೊರೆಂಡಮ್ಗಳು ಮತ್ತು ಪ್ರಾಥಮಿಕ ಚರ್ಚೆಗಳಷ್ಟೇ. 2025ರ ಕೊನೆಯಲ್ಲಿ ಅಜರ್ಬೈಜಾನ್ JF-17 ಯುದ್ಧ ವಿಮಾನವನ್ನು ಸೇರ್ಪಡೆ ಮಾಡಿದ್ದು ಬಹಳ ಸುದ್ದಿಯಾಯಿತು. ಆದರೆ ಅದಕ್ಕೂ ಮೊದಲು ಮಯನ್ಮಾರ್ ಮತ್ತು ನೈಜೀರಿಯಾದಿಂದ ಬಂದಿದ್ದು ಅತ್ಯಂತ ಸೀಮಿತ ಆರ್ಡರ್ಗಳು ಮಾತ್ರ. ಲಿಬಿಯಾದ ನ್ಯಾಷನಲ್ ಆರ್ಮಿಯೊಂದಿಗೆ ಘೋಷಿಸಲಾದ ಒಪ್ಪಂದವು ಇನ್ನೂ ಕೂಡ ಗೊಂದಲದಲ್ಲೇ ಇದೆ. ಎಷ್ಟು ವಿಮಾನಗಳು, ಯಾವಾಗ ಡೆಲಿವರಿ, ಹಣಕಾಸು ವ್ಯವಸ್ಥೆ ಏನು, ಯಾವುದೂ ಸ್ಪಷ್ಟವಿಲ್ಲ. ಇಂಡೋನೇಷ್ಯಾ, ಬಾಂಗ್ಲಾದೇಶ ಮತ್ತು ಇರಾಕ್ ಈ ದೇಶಗಳ ಹೆಸರುಗಳನ್ನು ಪಾಕಿಸ್ತಾನ ಪದೇ ಪದೇ ಉಲ್ಲೇಖಿಸುತ್ತದೆ. ಆದರೆ ಇನ್ನೂ ಒಂದು ದೃಢವಾದ ಒಪ್ಪಂದವು ಸಹಿ ಆಗಿಲ್ಲ. ಬಾಂಗ್ಲಾದೇಶದ ಜೊತೆಗಿನ ಮಾತುಕತೆಗಳು ಕೂಡ ನಿಜವಾದ ಯುದ್ಧ ಸಾಮರ್ಥ್ಯದ ಬದಲಾವಣೆಗಿಂತ ಬರೀ ರಾಜಕೀಯ ಸಂದೇಶ ನೀಡುವ ಪ್ರಯತ್ನವೇ ಹೆಚ್ಚು. ಆರ್ಥಿಕ ವಾಸ್ತವ ಏನು? ಪಾಕಿಸ್ತಾನ ಕೆಲವು JF-17 ಡೀಲ್ಗಳನ್ನು ಪಡೆದರೂ ಕೂಡ ಅದರ ಆದಾಯ ಅತ್ಯಂತ ಸೀಮಿತವಾಗಿರುತ್ತದೆ. ಅದು ಸಾಲದಲ್ಲಿ ಮುಳುಗಿರುವ ಆರ್ಥಿಕತೆಯನ್ನು ಸ್ಥಿರಗೊಳಿಸಲಾರದು. ದೀರ್ಘಕಾಲಿಕ ರಕ್ಷಣಾ ಕೈಗಾರಿಕೆಯನ್ನು ನಿರ್ಮಿಸಲಾರದು. JF-17 ಅಭಿಯಾನವನ್ನು ಒಂದು ಬ್ರೇಕ್ ಥ್ರೂ ಎಂದು ನೋಡಬಾರದು. ಇದು ಕೇವಲ ತಾತ್ಕಾಲಿಕ ಜುಗಾಡು. ಇದು ಹಣಕ್ಕಾಗಿ ಶಸ್ತ್ರಾಸ್ತ್ರಗಳ ರಾಜತಾಂತ್ರಿಕ, ಆರ್ಥಿಕ ಒತ್ತಡ ಮತ್ತು ತಂತ್ರಾತ್ಮಕ ಅಸುರಕ್ಷತೆಯಿಂದ ಹುಟ್ಟಿದ ಪ್ರಯತ್ನವಾಗಿದೆ. ಪಾಕಿಸ್ತಾನ ನಿರಂತರ ಉತ್ಪಾದನೆ, ವಿಶ್ವಾಸಾರ್ಹ ನಿರ್ವಹಣೆ, ಹೊರಗಿನ ಪೋಷಕರಿಂದ ಸ್ವತಂತ್ರತೆ ಇವೆಲ್ಲವನ್ನು ತೋರಿಸದವರೆಗೆ JF-17 ಬಗ್ಗೆ ನಡೆಯುವ ಪ್ರಚಾರವು ಬರೀ ಪ್ರಚಾರವಾಗಿಯೇ ಉಳಿಯುತ್ತದೆ. ಜೋರಾದ ಶಬ್ದ, ಆದರೆ ಹಾರಾಟ ಕಡಿಮೆ. ಪಾಕಿಸ್ತಾನದ ಹೊಸ ಆರ್ಥಿಕ ಮಾದರಿ. ಸಾಲ ತೀರಿಸಲು ಹಣವಿಲ್ಲ, ಯುದ್ಧ ವಿಮಾನಗಳು. ಪಾಕಿಸ್ತಾನದ ಆರ್ಥಿಕ ಸಂಕಷ್ಟ ಈಗ ಒಂದು ಹೊಸ ಹಂತವನ್ನು ತಲುಪಿದೆ. ಅದು ಕಲ್ಪನೆಯಲ್ಲೂ ದಿವಾಳಿತನವೇ ಆಗಿದೆ. ಅತಿಯಾದ ಸಾಲ, ಕುಗ್ಗುತ್ತಿರುವ ವಿದೇಶಿ ವಿನಿಮಯದ ಸಂಗ್ರಹ, ನಿರಂತರ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಮಸ್ಯೆಗಳು. ಈ ಎಲ್ಲದರ ಮಧ್ಯೆ ಪಾಕಿಸ್ತಾನ ಈಗ ಹಣ ಕೊಟ್ಟು ಸಾಲ ತೀರಿಸುವ ಬದಲು ಯುದ್ಧ ವಿಮಾನಗಳು ಮತ್ತು ಸೇನಾ ಸಂಸ್ಥೆಗಳ ಷೇರುಗಳನ್ನು ಕೊಡುವ ಪ್ರಯತ್ನಕ್ಕೆ ಇಳಿದಿದೆ. ಇದು ಪಾಕಿಸ್ತಾನದ ಹಣಕಾಸಿನ ಮಾಯಾಜಾಲವಾಗಿದೆ. ಸೌದಿ ಸಾಲಕ್ಕೆ JF-17. ರಾಯ್ಟರ್ಸ್ ವರದಿಯ ಪ್ರಕಾರ ಪಾಕಿಸ್ತಾನ ಸೌದಿ ಅರೇಬಿಯಾದೊಂದಿಗೆ
ಸುಮಾರು $2 ಬಿಲಿಯನ್ ಸಾಲವನ್ನು JF-17 ಫೈಟರ್ ಜೆಟ್ ಒಪ್ಪಂದಕ್ಕೆ ಪರಿವರ್ತಿಸಲು ಮಾತುಕತೆ ನಡೆಸುತ್ತಿದೆ. ಈ ಒಪ್ಪಂದ ಉಪಕರಣ, ತರಬೇತಿ ಒಟ್ಟಾರೆ ಸುಮಾರು $4 ಬಿಲಿಯನ್ ಮೌಲ್ಯವಾಗಿದೆ. ಅರ್ಥಾತ್ ಸಾಲ ತೀರಿಸಲು ನಗದು ಇಲ್ಲ, ಆದರೆ ಪಾಕಿಸ್ತಾನ ಯುದ್ಧ ವಿಮಾನಗಳನ್ನು ಕೊಡುವ ಯೋಜನೆಯನ್ನು ಹಾಕಿಕೊಂಡಿದೆ. UAEಗೆ ಸೇನಾ ಫೌಂಡೇಶನ್ ಷೇರುಗಳು. ಇನ್ನೊಂದು ಅಚ್ಚರಿಯ ನಡೆ ಏನೆಂದರೆ ಪಾಕಿಸ್ತಾನ ತನ್ನ UAE ಸಾಲದಲ್ಲಿ ಸುಮಾರು $1 ಬಿಲಿಯನ್ ಮೊತ್ತವನ್ನು ಫೌಜಿ ಫೌಂಡೇಶನ್ನಲ್ಲಿ ಷೇರುಗಳಾಗಿ ಪರಿವರ್ತಿಸಲು ಸಿದ್ಧವಾಗಿದೆ. ಫೌಜಿ ಫೌಂಡೇಶನ್ ಎಂದರೆ ಪಾಕಿಸ್ತಾನದ ಸೇನೆ ನಡೆಸುವ ಒಂದು ದೊಡ್ಡ ಉದ್ಯಮದ ಸಮೂಹವಾಗಿದೆ. ಉಪ ಪ್ರಧಾನಿ ಇಶಕ್ದರ್ನ ಪ್ರಕಾರ ಈ ವ್ಯವಹಾರವನ್ನು 2026 ಮಾರ್ಚ್ 31ರೊಳಗೆ ಮುಗಿಸಲು ಗುರಿ ಇಡಲಾಗಿದೆ. ಇದರ ಜೊತೆಗೆ ಇನ್ನೂ $2 ಬಿಲಿಯನ್ ಸಾಲವನ್ನು ರೋಲ್ ಓವರ್ ಮಾಡುವ ನಿರೀಕ್ಷೆ ಇದೆ. ಇದು ಪಾರದರ್ಶಕತೆ, ಆಡಳಿತ, ರಾಜ್ಯ ಮತ್ತು ಸೇನೆ ನಡುವಿನ ಗಡಿಯಾಗಿದೆ. ಎಲ್ಲದರ ಮೇಲೂ ಗಂಭೀರ ಪ್ರಶ್ನೆಗಳನ್ನು ಎತ್ತುತ್ತದೆ. ಶಸ್ತ್ರಾಸ್ತ್ರ ರಫ್ತು ಆರ್ಥಿಕ ಪರಿಹಾರ. ಪಾಕಿಸ್ತಾನದ ರಕ್ಷಣಾ ಸಚಿವರು ಶಸ್ತ್ರಾಸ್ತ್ರ ಉದ್ಯಮ ಬೆಳೆಯುವುದರಿಂದ IMF ಮೇಲಿನ ಅವಲಂಬನೆ ಕಡಿಮೆಯಾಗಬಹುದು ಎಂದು ಹೇಳಿದ್ದಾರೆ. ಆದರೆ ವಿಮರ್ಶಕರ ಮಾತು ಸ್ಪಷ್ಟವಾಗಿದೆ. ಸೈನಿಕ ರಫ್ತುಗಳನ್ನು ಆರ್ಥಿಕ ಔಷಧಿಯಂತೆ ನೋಡುವುದು ಅತ್ಯಂತ ಅಪಾಯಕಾರಿಯಾಗಿದೆ. ಸುಮಾರು $410 ಬಿಲಿಯನ್ ಮೌಲ್ಯದ ಆರ್ಥಿಕತೆ ಮತ್ತು $92 ಬಿಲಿಯನ್ ಹೊರಗಿನ ಸಾಲ ಇರುವ ದೇಶ ಸಾಲ ತೀರಿಸಲು ಜೆಟ್ ಮತ್ತು ಸೇನಾ ಸಂಸ್ಥೆಗಳ ಷೇರುಗಳನ್ನೇ ನೀಡುತ್ತಿದೆ. ಇದು ಆರ್ಥಿಕ ಸಂಕಷ್ಟವನ್ನೇ ರಾಷ್ಟ್ರೀಯ ತಂತ್ರವಾಗಿ ಮಾಡಿಕೊಳ್ಳುವ ಸ್ಥಿತಿ ಪಾಕಿಸ್ತಾನಕ್ಕೆ ಒದಗಿದೆ. ಜೆಟ್ಗಳಿಗೆ ಸಾಲ ಪರಿವರ್ತನೆ, ಸೇನೆ ನಡೆಸುವ ಸಂಸ್ಥೆಗಳ ಷೇರುಗಳ ಮಾರಾಟ ಇವು ಶೀರ್ಷಿಕೆಗಳಿಗೆ ಚೆನ್ನಾಗಿರಬಹುದು, ಆದರೆ ಪಾಕಿಸ್ತಾನವನ್ನು ದಶಕಗಳಿಂದ ಕಾಡುತ್ತಿರುವ ಆರ್ಥಿಕ ಕೊಳೆಯನ್ನೇನು ಪರಿಹರಿಸುವುದಿಲ್ಲ. ಗಂಭೀರ ಹಣಕಾಸು ಶಿಸ್ತು ಮತ್ತು ಸುಧಾರಣೆಗಳಿಲ್ಲದೆ ಎಷ್ಟು ಯುದ್ಧ ವಿಮಾನಗಳನ್ನು ಮಾರಾಟ ಮಾಡಿದರೂ, ಎಷ್ಟು ಫೌಂಡೇಶನ್ಗಳನ್ನು ಕೊಟ್ಟರೂ ಪಾಕಿಸ್ತಾನದ ಸಾಲದ ಸಮಸ್ಯೆ ಅದರಲ್ಲಿಯೇ ಉಳಿಯುತ್ತದೆ. मैं सऊदी अरब से होके आया हूँ, मैं UAE के होके, अभी मैं तुर्की होके आया हूँ, और मैंने उन भाइयों को कहा कि आप हमारे बड़े अजीम भाई हैं, हमेशा आपने हमारी मदद की, और मैंने यही कहा जब मैं आया हूँ तो आप समझेंगे शायद ये मांगने आया है, मैं मांगने नहीं आया, लेकिन मजबूरी है. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.